ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಮಾತಾಡೋ ರೀತಿ ಮತ್ತೊಂದ್ಸಲ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡಬೇಕು. ನನಗೆ ಇನ್ನೊಂದು ಇವತ್ತು ಏನು ಭಯ ಅನಿಸಿದೆ ಅಂತ ಹೇಳಿದ್ರೆ, ಕಿಚನ್ ಚಪ್ಪಾಳೆ ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಅದೆಲ್ಲ ಎತ್ಕೊಂಡು ಹೋಗಿ ಅಶ್ವಿನಿ ಅವರು ಕೊಟ್ಬಿಡ್ತಾರೋ ಅನಿಸಿದೆ ನನಗೆ. ಒಂಥರ ಕೇವಲವಾಗಿ ಮಾತಾಡ್ತಾರೆ. ಅಷ್ಟೆಲ್ಲ ಮಾತಾಡಿದ್ರು ಅವ್ರ ಕಂಟ್ರೋಲ್ ತಪ್ಪಿಟ್ಟು, ಆಕ್ಚುಲಿ ಅವ್ರು ಹಳ್ಳಿಯಿಂದ ಬಂದಿರೋದು, ಉತ್ತರ ಕರ್ನಾಟಕ ಗೊತ್ತು ನಿಮ್ಗೆ ಯಾವ ಥರ ರಗಡಾಗಿರ್ತಾರೆ ಅಂತ. ಅವರ ಒಂದು ಸ್ವಭಾವ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬಿಗ್ ಬಾಸ್ ಅಲ್ಲಿ ವಾರ ಪೂರ್ತಿ ಒಂದು ವೀಕ್ ಡೇಸ್ ಅಲ್ಲಿ ಎಪಿಸೋಡ್ ನಡೀತಾ ಇದ್ರು. ಪ್ರತಿಯೊಬ್ರು ಕಾಯೋದು ವಾರದ ಕತೆ ಕಿಚನ್ ಜೊತೆ ಒಂದು ಎಪಿಸೋಡ್ಗೆ. ಸೊ ಸುದೀಪ್ ಸರ್ ಯಾವ ರೀತಿ ಮಾತಾಡ್ತಾರೆ, ತಪ್ಪು ಮಾಡಿರೋರಿಗೆ ಯಾವ ರೀತಿ ಅವ್ರ ಖಡಕ್ ಮಾತಿಂದ ಉತ್ತರ ಕೊಡ್ತಾರೆ, ಸೊ ಅವ್ರಿಗೆ ಮಾಡಿರೋ ತಪ್ಪನ್ನ ಯಾವ ತರ ಅರಿವು ಮೂಡಿಸ್ತಾರೆ, ಪ್ರತಿಯೊಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀವಿ. ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಮಾತಾಡ್ತಿದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಗೂಸ್ ಬಂಪ್ಸ್ ಬಂತು ನನಗೆ. ಸೀಸನ್ ಅಲ್ಲಿ ನಿಮ್ಗೆ ನೆನಪಿದಿಲ್ಲ ಗೊತ್ತಿಲ್ಲ, ಚೈತ್ರ ಕುಂದಾಪುರ ಅವರ ವಿಚಾರದಲ್ಲಿ ಒಂದು ಎಪಿಸೋಡ್ ಅಲ್ಲಿ ಮಾತಾಡ್ತಾರೆ. ಆ ರೇಂಜ್ಗೆ ನಿನ್ನೆ ಆ ಒಂದು ಎಪಿಸೋಡ್ ಮತ್ತೆ ರಿಪೀಟ್ ಆಯ್ತಾ ಅನ್ಸ್ಬಿಡುತ್ತೆ ನನಗೆ. ಯಾರೋ ರಿಷಾ ಅವರ ಒಂದು ವಿಚಾರದಲ್ಲಿ, ಸೊ ಧ್ರುವಂತ ಅವ್ರನ್ನ ಹೆಸರೇಳ್ದಾಗ ಅವ್ರು ವಾಮಿಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಒಂದು ವಿಚಾರದಲ್ಲಿ ಅವರು ಮಾತಾಡಿದ ರೀತಿ ನೋಡಿ ನಿಜವಾಗ್ಲೂ ಒಂದು ಸೆಕೆಂಡ್ ನನಗೆ ಇದಲ್ವಾ ಸುದೀಪ್ ಸರ್ ಅನಿಸ್ಬಿಡ್ತಾರೆ ನನಗೆ. ಸೊ ನನಗೆ ಇಷ್ಟೆಲ್ಲ ವಿಚಾರ ಆದ್ರೂ ಸೊ ಕೆಲವೊಬ್ಬರ ಬಗ್ಗೆ ಎಲ್ಲೋ ಅವರು ಪಾರ್ಶಾಲಿಟಿ ಅನ್ನೋದಕ್ಕಿಂತ ಒಂದು ಕ್ಲಾಸಲ್ಲಿ ಒಬ್ಬ ಟಾಪರ್ಗೆ ಒಬ್ಬ ಟೀಚರ್ ಯಾವ ಥರ ಟ್ರೀಟ್ ಮಾಡ್ತಾರೆ ಆ ಥರ ಟ್ರೀಟ್ ಮಾಡ್ತಿದ್ರೆ ಅನ್ಸ್ಬಿಡ್ತಾರೆ ನನಗೆ. ಸೊ ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಅಶ್ವಿನಿ ಬಗ್ಗೆ ಆಗಿರ್ಬೋದು, ಬಕೆಟ್ ಗ್ಯಾಂಗ್ ಅಂತ ಏನು ಅಂತೀವಿ ನಾವು, ಅವ್ರ ಬಗ್ಗೆ ಕೆಲವೊಂದು ವಿಚಾರಗಳಲ್ಲಿ ಇಲ್ಲ ಇನ್ನು ಸ್ವಲ್ಪ ಗಡತಾಗಿ ಮಾತಾಡಬಹುದಾಗಿತ್ತಲ್ವಾ ಅಂತ ನನ್ನ ಒಂದು ಅನಿಸಿಕೆ. ಸೊ ಅವ್ರು ಇಲ್ಲಿವರೆಗೂ ಮಾಡೋ ತಪ್ಪುಗಳು ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ, ಕ್ವಶನ್ದಲ್ಲಿ ಮಾತಾಡ್ತಾರೆ, ಅದಕ್ಕೂ ಆ ರೇಂಜ್ಗೇನು ಕ್ಲಾಸ್ ತಗೊಳೋದಿಲ್ಲ. ಕಳಪೆ ಅಂತ ಬಂದಾಗ ಗುಂಪುಗಾರಿಕೆ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಏನಷ್ಟು ಖಡಕ್ಕೇನು ಮಾತಾಡಿಲ್ಲ. ನಿಯಮ ಉಲ್ಲಂಘನೆ ಪದೇ ಪದೇ ಮಾತಾಡ್ತಾ ಇರ್ತಾರೆ. ಅವರ ಒಂದು ವೈಯಕ್ತಿಕ ವಿಚಾರ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ತಾರೆ, ಅದು ಎಲ್ಲದಕ್ಕಿಂತ ತಪ್ಪು. ಸೊ ಅದನ್ನ ಯಾವ ರೇಂಜ್ಗೆ ಮಾತಾಡ್ಬೋದಾಗಿತ್ತು, ಅದಕ್ಕೂ ಅಷ್ಟು ದೊಡ್ಡದಾಗಿ ಕ್ಲಾಸ್ ತಗೊಂಡಿಲ್ಲ. ಮತ್ತೆ ಇನ್ನೊಂದು ಕಾಪಿ ಪುಡಿನ ಆಲ್ಮೋಸ್ಟ್ 1 ವೀಕ್ ಬ್ಯಾಗೆ ಅದನ್ನ ಕಳ್ತನ ಮಾಡಿರ್ತಾರೆ. ಆಲ್ಮೋಸ್ಟ್ ಅವ್ರು ನಮ್ಮ ಧನುಷ್ ಅವ್ರ ಕ್ಯಾಪ್ಟನ್ ಇಂದಾಗೆ ಕಳ್ತನ ಮಾಡಿರ್ತಾರೆ. ಸೊ ಆ ವಿಚಾರ ಇಲ್ಲೋರ್ಗು ಅದ್ರ ಬಗ್ಗೆ ಏನು ಡಿಸ್ಕಷನ್ ಕೂಡ ಮಾಡಿಲ್ಲ. ನಿನ್ನೆ ಒಂದು ಎಪಿಸೋಡ್ ಆದಾಗ ಅದನ್ನೇ ಹೈಲೈಟ್ ಮಾಡಿ ತೋರಿಸಿದ್ರು, ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಖುದ್ದಾಗಿ ಒಬ್ಬ ಹುಡುಗಿನ ನಿಂತರ ಕೈ ಇಟ್ಕೊಂಡು ಹುಡುಗನೆಲ್ಲಾನು ಕೈ ಇಟ್ಕೊಂಡು ನಾನು ಓಡಾಡಕ್ಕಾಗಲ್ಲ ಅಂತ ಈ ತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಬಗ್ಗೆ ಕಿಂಚಿತ್ತು ಬಾಯತ್ತೆ ಏನು ಮಾತಾಡಿಲ್ಲ. ಎಪಿಸೋಡ್ ಯಾರೆಲ್ಲ ರೆಗ್ಯುಲರ್ ನೋಡ್ತಾರೋ ಅವ್ರು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾರನ್ನ ಅಂದ್ರು ಅಂತ ಹೇಳ್ಬಿಟ್ಟು. ಒಬ್ಬ ಹುಡುಗಿ ಬಟ್ಟೆ ಬಗ್ಗೆ ಅಷ್ಟು ಒಂದು ಕೀಳಾಗಿ ಮಾತಾಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಇಷ್ಟೇ ಅಲ್ಲ, ಹೇಳ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ರೆ ಆಲ್ಮೋಸ್ಟ್ ತುಂಬಾನೇ ಈ ತರ ಒಂದು ಕೆಲವೊಂದು ಪಾಯಿಂಟ್ಸ್ ಇದೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಆದ್ರೂ ಯಾಕೆ ಅವ್ರನ್ನ ಅಷ್ಟು ಗ್ರ್ಯಾಂಡೆಡ್ ಆಗಿ ಅಷ್ಟು ನೀಟಾಗಿ ಅವ್ರಿಗೆ ಒಂಥರ ಬುದ್ಧಿವಾದ ಹೇಳೋ ತರ ಮಾತಾಡ್ತಿರೋ ನನ್ಗೊಂದು ಗೊತ್ತಾಗ್ತಿಲ್ಲ. ಸೀಸನ್ ಅಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಕೊಡ್ತಾರೆ ಕೆಲಸ. ಇವಾಗೂ ನನಗೆ ಸುದೀಪ್ ಸರ್ ಓಸಿಂಗ್ ಅಂತ ನೆನಪಾದ್ರೆ ಲಾಸ್ಟ್ ಒಂದು ಸೀಸನ್ ನೆನಪಾಗುತ್ತೆ ನನಗೆ. ಅಷ್ಟು ಆ ರೇಂಜ್ಗೆ ಅವ್ರು ಆ ಥರ ಮಾತಾಡಿದ್ರೆ ಅವತ್ತು ಆ ರೇಂಜ್ಗೆ ಕ್ಲಾಸ್ ತಗೊಂಡಿದ್ರು. ಆ ಥರ ಒಂದು ಕ್ಲಾಸ್ನ ಅಶ್ವಿನಿ ಅವ್ರಿಗೆ ಮತ್ತೆ ಯಾವಾಗ ತಗೊಂತಾರ ಅಂತ ನಾನು ಖುದ್ದಾಗ ಆಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರ ವಿಚಾರ ಅಂತಲ್ಲ. ಸೊ ನಿನ್ನೆ ಕೆಲವೊಂದು ವಿಚಾರ ಖರಾಬಾಗಿ ಮಾತಾಡಿದ್ರು, ಸೊ ತುಂಬಾನೇ ಖುಷಿ ಆಯ್ತು. ಜಾನ್ವಿ ಅವ್ರ ವಿಚಾರ ಆಗಿರ್ಬೋದು, ಡಾಕ್ಟರ್ ಸುದೀವ್ರ ವಿಚಾರ ಆಗಿರ್ಬೋದು, ಅವ್ರು ಮಾಡೋ ತಪ್ಪನ್ನ ಅವ್ರಿಗೆ ಅರಿವಾಗೋ ಥರ ವಿಡಿಯೋ ಕ್ಲಿಪ್ಸ್ ತೋರಿಸಿ ಅವ್ರಿಗೆ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ಟೆಂಪ್ಟ್ ಆಗಿಬಿಡ್ಬೇಕಲ್ಲಿ ಇರೋರೆಲ್ಲನೂ. ಆ ರೇಂಜ್ಗೆ ಮಾತಾಡ್ತಾರೆ. ನಿಜವಾಗ್ಲೂ ಅವ್ರ ಒಂದು ಆಟಿಟ್ಯೂಡ್ ಆಗಿರ್ಬೋದು, ಅವ್ರು ಮಾತಾಡೋ ವೇ ಆಫ್ ಟಾಕಿಂಗ್ ಆಗಿರ್ಬೋದು, ಪ್ರತಿಯೊಂದು ಚೇಂಜ್ ಆಗ್ಬಿಡುತ್ತೆ. ಸೊ ನಿನ್ನೆ ಆ ಒಂದು ರಿಷಾ ಅವರ ಒಂದು ಟಾಪಿಕ್ ಅಲ್ಲಿ ಕೂಡ ತಪ್ಪು ಮಾಡಿದ್ದು ಹೇಳ್ಬೇಕು ಅಂತ ಹೇಳಿದ್ರೆ ರಾಶಿಕ್ ಅವರು ಅದನ್ನ ತಪ್ಪಾಗಿ ಮಾತಾಡಿರ್ತಾರೆ. ಸೊ ಅವಾಗ ಆ ಒಂದು ಫನ್ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಆ ವಿಚಾರ ಫನ್ ಕಾನ್ವರ್ಸೇಷನ್ ಆಗಿರೋ ವಿಚಾರನೇ ಅಷ್ಟು ಸೀರಿಯಸ್ ಆಗಿ ಮಾತಾಡಿದ್ರು. ಬಿಗ್ ಬಾಸ್ ಏನಿದು ಮ್ಯಾಟ್ರಿಮೋನಿ ಸೆಂಟರ್ ಅಲ್ಲ, ಸೊ ಲವರ್ ಪಾರ್ಕ್ ಅಲ್ಲ ಅಂತ ಕೆಲವೊಂದು ವರ್ಡ್ಸ್ ಮಾತಾಡಿದ್ರು, ಖರಾಬ್ ಆಗಿತ್ತು. ಅದೇ ರೀತಿ ಧ್ರುವಂತ ಅವ್ರ ಜೊತೆ ಲವ್ ಟ್ರ್ಯಾಕ್ ಮೇಂಟೈನ್ ಮಾಡು ಅಂತ ಹೇಳಿದಾಗ ರಿಷಾ ಅವ್ರಿಗೆ ವಾಮಿಟ್ ಮಾಡೋ ಥರ ಆಕ್ಟ್ ಮಾಡ್ತಾರಲ್ವಾ, ಅದನ್ನ ಇಟ್ಕೊಂಡು ಮಸ್ತಾಗಿ ಮಾತಾಡಿದ್ರು. ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ರು, ಸೊ ಅವ್ರು ಕೂಡ ಒಬ್ಬ ಅಮ್ಮ ಅಪ್ಪನಿಗೆ ಹುಟ್ಟಿರ್ತಾರೆ, ಅದನ್ನ ಮರಿಬೇಡಿ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅದು ಮಾತ್ರ ಮಸ್ತಾಗಿತ್ತು ನನಗೆ. ಸೊ ಆ ರೀತಿ ಕೆಲವೊಂದು ಪಾಯಿಂಟ್ಸು ಅಶ್ವಿನಿ ಅವ್ರ ಜೊತೆ ಯಾಕೆ ಮಾತಾಡೋಕ್ಕಾಗ್ತಿಲ್ಲ ಅಂತ ನನಗೊಂದು. ಆಕ್ಚುಲಿ ಪದೇ ಅವ್ರು ತಪ್ಪು ಮಾಡ್ತಾನೆ ಇದ್ದಾರೆ, ಬಟ್ ಅದ್ಯಾಕೋ ಗೊತ್ತಿಲ್ಲ, ಒಂದು ಡಿಸಪಾಯಿಂಟ್ ಇದೆ. ಪ್ರತಿ ವಾರ ನಾನು ವೆಯ್ಟ್ ಮಾಡ್ತಾನೆ ಇರ್ತೀನಿ ಅಶ್ವಿನಿ ಅವ್ರ ಬಗ್ಗೆ ಅದ್ರ ರೀತಿ ಕ್ಲಾಸ್ ತಗೊಂತಾರೆ ಅಂತ. ಸೊ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಅಶ್ವಿನಿ ಅವ್ರು ಕೂಡ ಸುದೀಪ್ ಸರ್ ಕಣ್ಣೆದ್ರಿಗೆ ಬಂದ್ಬಿಟ್ರೆ ಪಾಪ ಅವರ ವಿನಯ ಭಕ್ತಿ ಪ್ರತಿಯೊಂದು ಚೇಂಜ್ ಆಗ್ಬಿಡುತ್ತೆ. ಅವ್ರು ಮಾತಾಡಿದ್ರೆ ಹೌದಣ್ಣ, ಏನಾದರೂ ಹೇಳಿ ಹೌದಣ್ಣ, ಅರ್ಥ ಆಯ್ತಣ್ಣ, ಸಾರಿ ಅಣ್ಣ, ಇಷ್ಟೇ. ಅದ್ರ ಮೇಲೆ ಮಾತೇ ಇರಲ್ಲ. ಮತ್ತೆ ಏನಾದ್ರೂ ರಕ್ಷಿತಾ ಬಗ್ಗೆ ಮಾತಾಡೋ ಅಂತ ಹೇಳಿದ್ರೆ ಓ ಮೈ ಗಾಡ್, ಬೆಳಗ್ಗೆ ನಾವು ಪೋಸ್ಟ್ ಬಾಕ್ಸ್ ಅಲ್ಲಿ ಯಾವ ತರ ಲೆಟರ್ ತೆಗಿರ್ತೀರಿ ಆ ತರ ಒಂದ್ರ ಮೇಲೆ ಒಂದು ದೂರಗಳು ಹೇಳ್ತಾನೆ ಇರ್ತಾರೆ ಅವರು. ಸೊ ನನ್ಗನ್ಸಿದ್ದು ಅಶ್ವಿನಿ ಗೌಡ ಅವ್ರಿಗೆ ಕಿಂಚಿತ್ತು ಒಂದು ಸ್ವಲ್ಪ ಕ್ಲಾಸ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕಂತ ಹೇಳಿದ್ರೆ ಅವರು ತಪ್ಪು ಮಾಡದೇ ಇರೋ ಒಂದು ವೀಕ್ ಯಾವುದೂ ಇಲ್ಲ. ಅವ್ರು ಹಿಂದೆ ಇದ್ರು ಮುಂದೆ ಅವ್ರ ಕೈಯಲ್ಲಿ ಮಾಡಿಸೋ ತಪ್ಪುಗಳು ಮಾಡಿಸ್ತಾನೆ ಇರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ವಾರ ಬಹುಮತ ಬಂದಾಗ ರಕ್ಷಿತ್ ಅವ್ರು ಒಮ್ಮತಕ್ಕೆ ಬರ್ತಾರೆ, ಕೆಲವೊಂದು ಟಾಪಿಕ್ ಡಿಸ್ಕಷನ್ ಆಗಿರುತ್ತೆ. ಸೊ ಅಲ್ಲಿ ರಘು ಅವ್ರನ್ನ ಅವರು ನಾಮಿನೇಟ್ ಮಾಡ್ತಾರೆ. ಆ ಒಂದು ವಿಚಾರದಲ್ಲಿ ಅವರು ಖುದ್ದಾಗ ಮಾತಾಡೋ ರೀತಿ ಅದ್ರ ಬಗ್ಗೆನೂ ಸುದೀಪ್ ಸರ್ ಮಾತಾಡಿದ್ರು. ಒಮ್ಮತದಲ್ಲಿ ಏನ್ ಡಿಸ್ಕಷನ್ ನಡೆದಿರುತ್ತೋ ಅಷ್ಟು ಮಾತು ಹೇಳ್ಬಿಟ್ಟು ಬರಬೇಕು. ಸೊ ಇಲ್ಲಿ ವಾಂಟೆಡ್ಲಿ ರಕ್ಷಿತನ ಬ್ಯಾಟ್ ಮಾಡೋದಕ್ಕೆ
ರಘುವರ್ ಹೆಸರು ತಗೊಂಡಿದ್ದು ರಕ್ಷಿತಾನೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಇಲ್ದೇ ಇರೋ ಅಪೋಹ ಎಲ್ಲ ಮಾಡಿದ್ರು. ಮಲ್ಟಿಪಲ್ ವಿಚಾರಗಳಿರುತ್ತೆ ಅವ್ರ ಬಗ್ಗೆ ಮಾತಾಡೋದು, ಅಶ್ವಿನಿ ಅವ್ರ ಬಗ್ಗೆ ಮಾತಾಡೋದು, ಬಟ್ ಎಲ್ಲೋ ಮಾತಾಡ್ತಿಲ್ಲ ಅನ್ನೋದು ನನ್ನ ಒಂದು ಸ್ವಯಂ ಅನಿಸಿಕೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಸೊ ನಿನ್ನೆ ಒಂದು ಎಪಿಸೋಡ್ ಆದಾಗ ಕಿಚನ್ ಸುದೀಪ್ ಸರ್ ಇನ್ನೊಂದು ಮಾತು ಹೇಳ್ತಾರೆ ಮಾಳೂರ್ ವಿಚಾರದಲ್ಲಿ. ಸೊ ಬಿಗ್ ಬಾಸ್ ಅನ್ನೋದು ಅಷ್ಟು ಕ್ರೂರಿ ಅಲ್ಲ, ಅವ್ರಿಗೆ ಮಾನವೀಯತೆ ಕೂಡ ಇರುತ್ತೆ ಅಂತ. ಯಾಕಂದ್ರೆ ಮೊನ್ನೆ ಒಂದು ಎಪಿಸೋಡಲ್ಲಿ ಅವರ ಮಕ್ಕಳು ಬಂದಿರ್ತಾರೆ, ಅದನ್ನ ಎಲ್ಲೋ ತೋರಿಸೋದ್ರಲ್ಲಿ ವಿಫಲ ಆಗಿರ್ತಾರೆ. ಅವರು ಜೈಲಲ್ಲಿರೋ ಕಾರಣದಿಂದ ಕಳಪೆ ಪಟ್ಟ ತಗೊಂಡು ಜೈಲಲ್ಲಿ ಇರ್ತಾರೆ. ಜೈಲಿನಿಂದ ಬರೋಷ್ಟೊಳಗಡೆ ಅಲ್ಲಿ ಸ್ಕ್ರೀನ್ ಆಫ್ ಆಗಿರುತ್ತೆ. ಅದನ್ನ ಮತ್ತೆ ರಿವೀಲ್ ಮಾಡಿ ತೋರಿಸಿ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಆ ಒಂದು ವಿಚಾರ ತುಂಬ ಚೆನ್ನಾಗಿತ್ತು. ಗಿಲ್ಲಿ ಮತ್ತೆ ರಕ್ಷಿತಾ ಅವರು ವಿಚಾರ ಬಂದಾಗ ನಿನ್ನೆ ಒಂದು ಪ್ರೋಮೋ ಬಿಟ್ಟಿರ್ತಾರೆ. ಆ ಪ್ರೋಮೋದಲ್ಲಿ ರಕ್ಷಿತಾ ಅವರು ಇರಿಟೇಷನ್ ಮಾಡಿದ್ದು ಎಲ್ಲಿ ಅನಿಸ್ತು ನೀವೇ ಹೇಳಿ ಅಂತ ಹೇಳಿದಾಗ ಅದನ್ನ ನಮಗೆ ತುಂಬಾ ಸೀರಿಯಸ್ ಆಗಿ ತೋರಿಸ್ತಾರೆ. ಆಕ್ಚುಲಿ ಸೀರಿಯಸ್, ಬಟ್ ಅಲ್ಲಿ ನಮಗೂ ಅರ್ಥ ಆಗಿರುತ್ತೆ, ಸುದೀಪ್ ಸರ್ ಅರ್ಥ ಆಗಿರುತ್ತೆ. ರಕ್ಷಿತಾ ಶೆಟ್ಟಿಗೆ ಸ್ವಲ್ಪ ಅರ್ಥ ಆಗದಿರೋ ರೀತಿ ಅವಳು ವರ್ತನೆ ಮಾಡಿ ಇರಿಟೇಷನ್ ಮಾಡ್ತಿದ್ರ ಅನ್ನೋವಾಗ ಹೌದು ಅಂತ ಹೇಳ್ಬಿಡ್ತಾಳೆ. ಅದಕ್ಕೆಲ್ಲೋ ಸುದೀಪ್ ಸರ್ ಕೋಪ ಬರುತ್ತೆ. ರಿಯಾಲಿಟಿ ಏನು ಅಂತ ಹೇಳಿದ್ರೆ, ಅವಳು ಅರ್ಥ ಆಗ್ದಿರನೋ ಇಲ್ಲ ಅಂತ ಹೇಳಿದ್ರೆ ಅವಳು ಇನ್ನೊಂದು ಏನು ಅಂತ ಹೇಳಿದ್ರೆ ಯಾವುದೇ ರೀತಿ ಕಲ್ಮಶ ಇಲ್ದಿರ ಮಾತಾಡಿದ್ರೆ. ಪ್ರೀವಿಯಸ್ ಆಗಿ ನಾವು ಹೇಳ್ಕೊಬೇಕು ಅಂತ ಹೇಳಿದ್ರೆ, ಅವಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಆ ಬ್ಲಾಗ್ ವಿಡಿಯೋಸ್ ಅಲ್ಲಿ ನೋಡುವಾಗ ಅವಳ ಮೇಲೆ ಒಂದು ಕೆಟ್ಟ ಒಂದು ರೀತಿನೇ ಇತ್ತು, ನೋಡೋ ರೀತಿನೇ ಕೆಟ್ಟದಾಗಿರ್ತಾ ಇತ್ತು. ಬಟ್ ಬಿಗ್ ಬಾಸ್ ಹೋದ್ಮೇಲೆ ಎಲ್ಲರ ರೀತಿ ಒಂದು ಬದಲಾವಣೆ ಆಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಅವಳು ಆಡ್ತಿದ್ದಾಳೆ. ಅವಳ ಒಂದು ಮುಗ್ಧತೆ ಆಗಿರ್ಬೋದು, ಅವಳು ಕಲ್ಮಶ ಇಲ್ದಿರೋ ಮಾತುಗಳಾಗಿರ್ಬೋದು, ಅವರು ಬಂದು ಬರದೇ ಇರೋ ಕನ್ನಡ ಆಗಿರ್ಬೋದು, ಅವಳಿಗೆ ಕನ್ನಡ ಬರ್ದಿದ್ರು ಪ್ರತಿಯೊಂದೂ ಗ್ಯಾಪ್ ತಗೊಂಡು ಕನ್ನಡ ಮಾತಾಡೋಕೆ ಪ್ರಯತ್ನ ಪಡ್ತಾರಲ್ವಾ, ಅದಕ್ಕೆ ನಿಜವಾಗ್ಲೂ ಅವಳು ಆ ಒಂದು ಕಾರಣದಿಂದನೇ ಇಷ್ಟು ಫ್ಯಾನ್ ಫಾಲೋವಿಂಗ್ ಆಗಿದೆ ಅವಳಿಗೆ. ನನ್ನ ಪ್ರಕಾರ ಗಿಲ್ಲಿ ಆದ್ಮೇಲೆ ಇವಾಗ ಮನೆಯಲ್ಲಿ ಸದ್ಯಕ್ಕೆ ಯಾರಾದ್ರು ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ರಕ್ಷಿತಾ ಶೆಟ್ಟಿಗೆ ಮಾತ್ರ. ರಕ್ಷಿತಾ ಮತ್ತೆ ಗಿಲ್ಲಿ ಅವ್ರ ವಿಚಾರದಲ್ಲಿ ತುಂಬಾ ಖಡಕ್ ಆಗಿ ಮಾತಾಡ್ತಾರೆ. ನಾಮಿನೇಟ್ ಆಗಿರೋ ಟೀಮ್ ಗೆದ್ದಿರ್ತಾರೆ, ಅವಾಗ ಬಹುಮತ ಒಂದು ವಿಚಾರದಲ್ಲಿ ಅವರು ಖುದ್ದಾಗಿ ಗಲಾಟೆ ಮಾಡ್ಕೊಳ್ಳುವಾಗ ಗಿಲ್ಲಿ ಹೌದು ಅವ್ರು ಇರೋ ಒಂದು ನಡತೆನೇ ಹಂಗೆ, ಒಂದು ಕಾಮಿಡಿ ಆಗಿರ್ತಾರೆ, ಪ್ರತಿಯೊಂದು ವಿಚಾರನೂ ಫನ್ನಿಯಾಗಿ ತಗೊಂತಾರೆ. ಅದನ್ನ ಒಳಗಡೆ ಇದ್ದು ಖುದ್ದಾಗ ಅವ್ರು ತೋರಿಸುವಾಗ ರಕ್ಷಿತಾ ಶೆಟ್ಟಿ ಹೊರಗಡೆ ಇದ್ದು ಡಿಸ್ಕಷನ್ ಮಾಡೋ ಗ್ಯಾಪಲ್ಲಿ ಈ ಕಡೆ ಬಂದು ನೋಡ್ತಾ ಇದ್ದಿದ್ದು. ಸೊ ಎಷ್ಟೇ ನೋಡಿದ್ರು ಆ ಥರ ಮಾತಾಡಿಲ್ಲ. ಇವರೇನೋ ಇಲ್ಲ ಬೇಕಂತ ಆಕ್ಷನ್ ಮಾಡ್ತಿರ್ತಾರೆ, ಅದನ್ನ ಅವ್ಳು ನೋಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎಷ್ಟೇ ಆಕ್ಷನ್ ಮಾಡಿದ್ರು ಅವಳು ವೈಯಕ್ತಿಕ ನಿರ್ಧಾರ ಅವಳೇ ತಗೊಂಡಿದ್ದು. ಅವಳ ಒಂದು ನಿರ್ಧಾರಕ್ಕೆ ಅಷ್ಟು ಒಂದು ಡಿಸ್ಕಷನ್ ಮಾಡಿ ಖಡಕ್ ಆಗಿ ಆ ರೇಂಜ್ಗೆ ಅವಳಿಗೆ ಒಂದು ಮನವರಿಕೆ ಆಗೋ ರೀತಿ ಮಾತಾಡ್ತಾರಲ್ವಾ, ಅದೇ ರೀತಿ ಬೇರೆಯವ್ರ ಜೊತೆ ಕೂಡ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ನನಗೆ ಇನ್ನೊಂದು ಇವತ್ತು ಏನು ಭಯ ಅನಿಸಿದೆ ಅಂತ ಹೇಳಿದ್ರೆ, ಕಿಚನ್ ಚಪ್ಪಾಳೆ ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಅದೆಲ್ಲ ಎತ್ಕೊಂಡು ಹೋಗಿ ಅಶ್ವಿನಿ ಅವರು ಕೊಟ್ಬಿಡ್ತಾರೋ ಅನಿಸಿದೆ ನಂಗೆ ಆ್ಯಕ್ಚುಲಿ. ಸೊ ನನಗನ್ಸಿದ್ದು, ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದೆ, ಆ ವಿಡಿಯೋದಲ್ಲಿ ಯಾರಾದರೂ ಡಿಸರ್ವ್ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಿತಾ ಮತ್ತೆ ಮಾಳೂರು ಇದ್ದಾರೆ. ಮಾಳೂರು ಯಾಕೆ ಅಂತ ಹೇಳಿದ್ರೆ, ಹೌದು ಬಿಗ್ ಬಾಸ್ ಅವರೇ ರೀಸನ್ಸ್ ಕೊಟ್ಟಿದ್ರು ನಾಮಿನೇಷನ್ ಮಾಡೋದಕ್ಕೆ, ಖುದ್ದಾಗಿ ಅವರೇ ಆ ರೀಸನ್ಸ್ನ ಬಿಗ್ ಬಾಸ್ ಅವ್ರು ಕೊಟ್ಟಿರುವಂತಹ ಒಂದು ಕಾರಣಗಳಿಗೆ ಸೂಕ್ತ ಯಾರು ಅಂತ ಅವ್ರ ಚೂಸ್ ಮಾಡಿ 6 ಜನ ನಾಮಿನೇಟ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅದು ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ಇಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಈಸಿ ಇರುತ್ತೆ. ಸೊ 6 ಜನನ ಒಬ್ಬನೇ ಮಾಡಬೇಕು ಅಂತ ಹೇಳಿದಾಗ ಡೆಫಿನೆಟ್ಲಿ ಆ ಒಂದು ಮೈಂಡ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದ್ರಲ್ಲಿ ಕೂಡ ಪಾಪ ಮಾಳೂರು ಬೇರೆಯವ್ರ ರೀತಿ ಯಾವುದ್ರ ಮೂಗ್ ತುರ್ಸಕ್ ಹೋಗಲ್ಲ. ಅವ್ರು ಏನು ಕೆಲಸ ಇತ್ತು ಅದನ್ನ ಮಾತ್ರ ಮಾಡ್ತಾರೆ, ಪ್ರತಿಯೊಂದಕ್ಕೂ ಮೂಗ್ ತುರ್ಸಕ್ ಹೋಗಲ್ಲ ಅಂತ ಒಬ್ಬ ವ್ಯಕ್ತಿಗೆ ಇದು ಕಷ್ಟನೇ. ಇನ್ನೊಂದು, ಅವರು ಒಂದು ನಾಮಿನೇಷನ್ ಮಾಡಿದಾಗ ಯಾರೇ ಆಗಲಿ ಸ್ವೀಕಾರ ಮಾಡಲ್ಲ, ಪ್ರತಿಯೊಬ್ಬರು ತಿರಸ್ಕಾರ ಮಾಡ್ತಾರೆ. ಅವ್ರು ಅಂದಿದ್ದ ಮಾತುಗಳನ್ನ ಇವರು ಪರ್ಸನಲ್ ಆಗಿ ತಗೊಂಡು ತುಂಬಾ ಡಲ್ ಆಗಿಬಿಡ್ತಾರೆ. ನಿನ್ನೆ ಸುದೀಪ್ ಸರ್ ಕೂಡ ಅದೇ ಹೇಳಿದ್ರು, ನೀವು ಕ್ಯಾಪ್ಟನ್ ಆದಾಗ ಉಳಿತಾರ ಆದ್ರಿ, ಎಂಡಿಗೆ ಬರೋಷ್ಟೊಳಗಡೆ ಇಲ್ಲೇ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು, ಕಳಪೆ ತಗೊಂಡು ಜೈಲ್ ಕೂಡ ಹೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಾಡೋರು ಒಪ್ಕೊಂತಾರೆ. ಸೊ ಅವರು ಅಷ್ಟು ಒಂದು 6 ಜನನ ನಾಮಿನೇಟ್ ಮಾಡಿದಾಗ ಅವ್ರ ಕಡೆಯಿಂದ ಬಂದಿರುವಂತಹ ಟಾನ್ಸ್ ಆಗಿರ್ಬೋದು, ಅವ್ರು ಅಂದಿದ್ದ ಮಾತುಗಳಾಗಿರ್ಬೋದು, ಇವ್ರಿಗೆ ಯಾವುದೇ ರೀತಿ ಇವನ್ನ ಕಂಟ್ರೋಲ್ ತಪ್ಪಿಸಿಲ್ಲ. ಅವರೊಳಗಡೆ ಅವರೇ ನೋವು ತಿಂದ್ರು, ಅದು ಬಿಟ್ಟರೆ ಅವ್ರು ಆಚೆಗೆ ಏನೂ ಮಾತಾಡಕ್ ಹೋಗಲ್ಲ. ಕೆಲವೊಂದು ನೈಟು ನೆನ್ನೆ ಕೂಡ ಹೇಳಿದ್ದೆ, ನನಗೆ ಒಂದು ದಿನ ನೈಟು ಮಲ್ಗೋ ಟೈಮಲ್ಲಿ ರಿಷಾ ಅವ್ರನ್ನ ಕ್ಲೀನ್ ಮಾಡು ಅಂತ ಹೇಳಿದಾಗ ನಾನು ಮಾಡೋದೇ ಇಲ್ಲ, ಇವಾಗ ಏನು ಮಾಡ್ತೀರಾ ಹೋಗಿ ಅಂತ ಹೇಳ್ಬಿಟ್ಟು ಒಂಥರ ಕೇವಲವಾಗಿ ಮಾತಾಡ್ತಾರೆ. ಅಷ್ಟೆಲ್ಲ ಮಾತಾಡಿದ್ರು ಅವ್ರು ಕಂಟ್ರೋಲ್ ತಪ್ಪಿಟ್ಟು, ಆಕ್ಚುಲಿ ಅವ್ರು ಹಳ್ಳಿಯಿಂದ ಬಂದಿರೋದು, ಉತ್ತರ ಕರ್ನಾಟಕ ಗೊತ್ತು ನಿಮ್ಗೆ ಯಾವ ಥರ ರಗಡಾಗಿರ್ತಾರೆ ಅಂತ. ಅವರ ಒಂದು ಸ್ವಭಾವ ಎಲ್ಲೂ ಆಚೆಗೆ ಬರಲಿಲ್ಲ, ತುಂಬ ಕಂಟ್ರೋಲ್ ಆಗಿದ್ರು ಅಂತ ನನ್ಗನ್ಸುತ್ತೆ. ಸೊ ಆ ಒಂದು ವಿಚಾರಕ್ಕಾಗಿರ್ಬೋದು, ಅವ್ರಿಗೆ ಕಿಚನ್ ಚಪ್ಪಾಳೆ ಕೊಡೋ ರಿಸರ್ವ್ ಪರ್ಸನ್ ಅವರು ಕೂಡ ಆಗಿರ್ತಾರೆ. ರಕ್ಷಿತಾ ಅವರು ಕೂಡ ತುಂಬಾ ಚೆನ್ನಾಗಿ, ನನಗೆ ಆಲ್ಮೋಸ್ಟ್ ಲಾಸ್ಟ್ ವೀಕ್ ಕೂಡ ಅವ್ರಿಗೆ ಬರುತ್ತೆ ಅನ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಗಿಲ್ಲಿಗೆ ಅವ್ರ ರಿಷಾ ಅವ್ರು ಹೊಡೆದಾಗ ಮುಂದೆ ಹೋಗಿ ಖುದ್ದಾಗಿ ಅವರು ಸ್ಟಾಂಡ್ ತಗೊಂಡಿರ್ತಾರೆ. ಆ ಒಂದು ವಿಚಾರಕ್ಕೆ ಅದು ಕೊಡ್ತಾರೆ ಅನ್ಕೊಂಡಿದ್ದೆ, ಅಲ್ಲೂ ಮಿಸ್ ಆಯಿತು. ಈ ವೀಕು ಇನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ನಿನ್ನೆ ಒಂದು ನೋಡಿದ್ರೆ ಆ ಥರ ಗಿಲ್ಲಿ ನೀನು ನಿಯಮ ಉಲ್ಲಂಘನೆ ಮಾಡಿ ಕಿವಿಯಲ್ಲೆಲ್ಲ ಮಾತಾಡೋದ್ರಿಂದ, ಕಿವಿಯಲ್ಲಿ ಏನೂ ಮಾತಾಡಿಲ್ಲ. ಪಾಪ ಅಶ್ವಿನಿ ಅವ್ರು ಉಳ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅವ್ರು ಕಿವಿಯಲ್ಲಿ ಸುಮ್ಮನೆ ಅದೇ ರೀತಿ ಮಾತಾಡಿದ್ರು. ಸೊ ಅವ್ರಿಗೂ ಮೋಸ್ಟ್ಲಿ ಮಿಸ್ ಆಗ್ಬೋದು. ಈ ವಾರ ನೋಡ್ತಾ ಇದ್ರೆ ಅಶ್ವಿನಿ ಅವರು ಬದಲಾಗಿದ್ದಾರೆ ಅಂತ ಹೇಳಿದ್ರೆ, ಅವರ ಗುಣ, ವ್ಯಕ್ತಿತ್ವ, ನಡತೆ ಎಂತಾದ್ರೂ ಪ್ರತಿಯೊಬ್ಬರಿಗೂ ನಮ್ಗೆಲ್ಲರಿಗೂ ಗೊತ್ತು. ಆದ್ರೂ ಅವ್ರು ಏನಂತ ಹೇಳಿದ್ರೆ, ಈ ವಾರ ಎಲ್ಲೋ ಕಂಟ್ರೋಲ್ ಮಾಡ್ಕೊಂಡು ಆ ಒಂದು ವರ್ತನೆಯಿಂದ ಉತ್ತಮ ಕೂಡ ತಗೊಂಡ್ಬಿಡ್ತಾರೆ. ಉತ್ತಮ ತಗೊಂಡಿದ್ ಬಿಡಿ, ಅದು ಒಂದು ಗುಂಪುಗಾರಿಕೆ ಡಿಸ್ಕಷನ್. ಆಕ್ಚುಲಿ ಏನೇ ಆಗಿದ್ದು, ಇಲ್ಲ ಕಿಚನ್ ಚಪ್ಪಾಳೆ ಕೊಡೋದ್ರಲ್ಲಿ ಇರ್ಬೋದು, ಇಲ್ಲಾಂದ್ರೆ ನಾವು ಸೇವ್ ಮಾಡೋದ್ರಲ್ಲಿ ಇರ್ಬೋದು, ನಮ್ದು ಮಾತ್ರ ಲೆಕ್ಕ ಆಗುತ್ತೆ ಬಿಟ್ರೆ, ಒಳಗಡೆ ಒಂದು ಗುಂಪುಗಾರಿಕೆ ಆದಾಗ ಕಳಪೆ ಅನ್ನೋದಾಗಿರ್ಬೋದು, ಉತ್ತಮ ಅನ್ನೋದಾಗಿರ್ಬೋದು, ಆ ಗುಂಪಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಉತ್ತಮ ಬಂತು. ಸೊ ಆ ಒಂದು ಪಾಯಿಂಟ್ ನ ಏನಾದ್ರು ವ್ಯಾಲಿಡ್ ಆಗಿ ತಗೊಂಡು ಕಿಚನ್ ಚಪ್ಪಾಳೆ ಅವರು ಅಶ್ವಿನಿ ಅವ್ರು ಕೊಟ್ಬಿಡ್ತಾರ ಅಂತ ನನ್ಗನ್ಸ್ತಾ ಇದೆ. ನಿಜವಾಗ್ಲೂ ಅವ್ರಿಗಂತೂ ಏನಾದ್ರು ಕಿಚನ್ ಚಪ್ಪಾಳೆ ಕೊಟ್ಬಿಟ್ರೆ ಮಾತ್ರ
ಅದಂತೂ ಎಲ್ಲೂ ಸಮಂಜಸ ಅಲ್ಲ. ನಿಜವಾಗ್ಲೂ ಕಿಚನ್ ಚಪ್ಪಾಳೆಗೆ ಡಿಸರ್ವ್ ಪರ್ಸನ್ ಅವ್ರು ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಅವ್ರು ಮಾಡೋ ತಪ್ಪು ಒಂದಲ್ಲ ಎರಡಲ್ಲ. ಆ ಕಡೆ ಒಂದು ಕಳಪೆ ಅಂತ ಬಂದಾಗ ಕೂಡ ಗುಂಪುಗಾರಿಕೆ ಮಾಡಿದ್ದಾರೆ. ಅದೇ ರೀತಿ ಒಂದು ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಕೂಡ ಖುದ್ದಾಗಿ ಹೋಗ್ಬಿಟ್ಟು ಅವರ ಒಂದು ಇಲ್ಲಿ ಡಿಸ್ಕಷನ್ ಮಾಡೋದೇ ಒಂದಾದ್ರೆ ಅಲ್ಲಿ ಅನೌನ್ಸ್ ಮಾಡುವಾಗ ಅವ್ರು ಬೇರೆ ರೀಸನ್ಸೇ ಬೇರೆ ಒಂದಾಗಿರುತ್ತೆ. ಒಬ್ಬ ಪರ್ಸನ್ನ ಒಂಥರ ಮೆನ್ಷನ್ ಮಾಡಿ ಅವ್ರ ಬಗ್ಗೆನೇ ಕೆಟ್ಟದಾಗಿ ತಿಳ್ಕೊಬೇಕು ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ. ಅದೆಲ್ಲ ತಪ್ಪು ಅನ್ಸುತ್ತೆ ನನಗೆ. ಸೊ ಒಂದು ವಿಚಾರ. ಸೊ ನನಗೇನಾದ್ರು ಕಿಚ್ಚ ಸುದೀಪ್ ಸರ್ ಅಂತ ಮತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸೀಸನ್ ಅಲ್ಲಿ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಮಾತಾಡೋ ರೀತಿ ಮತ್ತೊಂದ್ಸಲ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡಬೇಕು. ಇಷ್ಟು ಜನ ಏನೆಲ್ಲ ಅನ್ಕೊಂತಾರೆ, ತುಂಬಾ ಜನ ಅನ್ಕೊಂತಿದ್ದಾರೆ ಕಿಚ್ಚ ಸುದೀಪ್ ಸರ್ ಅಶ್ವಿನಿ ಅವರು ವಿಚಾರ ಬಂದಾಗ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಿದ್ದಾರೆ, ತುಂಬಾ ಅವ್ರಿಗೆ ಒಂಥರ ಸ್ಪೂನ್ ಸ್ಪೀಡಿಂಗ್ ಮಾಡ್ತಿದ್ದಾರೆ. ಆ ಒಂದು ರೀತಿ ಎಲ್ಲರೂ ಮಾತಾಡ್ತಿದ್ದಾರೆ. ಅವ್ರಿಗೆಲ್ಲ ತಕ್ಕ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ಒಂದಲ್ಲ ಒಂದು ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಅವರು ಫೈರ್ ಆಗ್ಲೇಬೇಕು ಅವ್ರ ಮೇಲೆ. ಏನಿಲ್ಲ, ರಾತ್ರಿ ರಿಷ್ ಅವ್ರ ವಿಚಾರದಲ್ಲಿ ಮಾತಾಡೋದಲ್ಲ, ಆ ರೇಂಜ್ಗೆ ಮಾತಾಡ್ಬಿಟ್ರೆ ಅಂತೂ ನಿಜ ಫುಲ್ ಖುಷಿ ಆಗ್ಬಿಡುತ್ತೆ. ಈ ಒಂದು ಘಟನೆಗೆ, ಈ ಒಂದು ವಿಚಾರಕ್ಕೆ ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ನೋಡ್ಬೇಕು, ಯಾರು ಹೊರಗಡೆ ಹೋಗಬಹುದು ಅಂತ ನನಗನ್ಸಿದ್ರೆ. ನಾನು ಹೇಳಿದ್ದೀನಿ, ರಿಷಾ ಅವರು ಬಾಟಮ್ ಅಲ್ಲಿ ಇದ್ದಾರೆ. ಆಕ್ಚುಲಿ ರಿಷಾ ಅವರು ಬಾಟಮ್ ಅಲ್ಲಿ ಇದ್ದಾರೆ, ಸುದಿ ಅವರು ಬಾಟಮ್ ಅಲ್ಲಿ ಇದ್ದಾರೆ, ಜಾನ್ವಿ ಅವರು ಇದ್ದಾರೆ. ಸೊ ಈಗ ರಕ್ಷಿತಾ ಮತ್ತೆ ಅಶ್ವಿನಿ ಅವರು ಆಲ್ರೆಡಿ ಸೇವ್ ಆಗಿದ್ದಾರೆ. ನೆಕ್ಸ್ಟ್ ರಘು ಅವರು ಖಂಡಿತ ಸೇವ್ ಆಗಿ ಆಗ್ತಾರೆ. ಸೊ ಬಾಟಮ್ ಅಲ್ಲಿ ರಿಷಾ ಅವರು, ಸುದಿ ಅವರು, ಜಾನ್ವಿ ಅವರು ಇದ್ದಾರೆ. ನಮ್ಮ ಪ್ರಕಾರ ಹೋಗ್ಬೇಕಂತಾರೆ ರಿಷಾ ಅವರೇ ವೋಟಿಂಗ್ ಮೂಲಕ ಹೋಗ್ಬೇಕು ಅಂತ ಹೇಳಿದ್ರೆ ರಿಷಾ ಅವರೇ ಆಚೆಗೆ ಹೋಗ್ಬೇಕು. ಸೊ ಏನಾದರೂ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಇರೋರು ದುರಂತವನ್ನು ಏನಾದರೂ ಎಲಿಮಿನೇಟ್ ಮಾಡಿಬಿಟ್ಟು ಹೇಳೋಕ್ಕಾಗಲ್ಲ. ಸೊ ನಾಮಿನೇಷನ್ಸ್ ಅಲ್ಲಿ ಮಾತ್ರ ಬಾಟಮ್ ಅಲ್ಲಿ ಇವಾಗ ರಿಷಾನೇ ಇದ್ದಾರೆ. ಸೊ ಇದು ಇವತ್ತಿನ ವಿಚಾರ. ಯಾರೆಲ್ಲ ವಿಡಿಯೋ ನೋಡ್ತಾರೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಈ ವಿಡಿಯೋಗೆ ಒಂದು 10 ರಿಂದ 15 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಇವತ್ತಿನ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.